ನೀವು ಒಂದು ನಿಮಿಷ ಲಕ್ಷ್ಮಣ ಅವರೇ, ನಾನು ಬಂದ್ಮೇಲೆ ನನ್ನ ಜೊತೆ ಕರ್ನಾಟಕ ಸರ್ಕಾರ ಇದೆ, ಬಿಜೆಪಿ ಸರ್ಕಾರ ಇಲ್ಲ. ನೀವು ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ಬಂದವರು, ನೀವು ಆ ಮೈಂಡ್ ಸೆಟ್ ಅಲ್ಲೇ ಇದ್ದೀರಿ. ಸೆಟ್ಟಲ್ಲೇ ಇದ್ದೀರಿ. ಇದು ಚೆನ್ನಾಗಿ ಕಾಣಲ್ಲ. ಇದು ನೀವು ಅಲ್ಲ, ಒಂದ್ ನಿಮಿಷ ಸರ್, ನಾನು ಬಂದ್ಮೇಲೆ ಬಿಡಿ, ಅವ್ರು ಬಿಟ್ಬಿಡಿ. ಈ ಕಡೆ ಹೇಳ್ತಾ ಇದ್ದೀವಿ. ಇದು ನಾವು ಬಹಳ ತಾಳ್ಮೆಯಿಂದ ನಿಮ್ಮ ವರ್ತನೆಯನ್ನು ನೋಡ್ತಾ ಇದ್ದೀವಿ. ಇಟ್ ಇಸ್ ಟೂ ಮಚ್ ಇದು ರೈಟ್. ನೀವು ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ನಡ್ಕೊತಾ ಇದ್ರಲ್ಲ, ಅದೇ ರೀತಿ ನಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ಏನ್ ನಿಮಗೆ ಕಾನೂನು ಗೊತ್ತಿಲ್ವಾ? ರೈಟಿಂಗ್ ಅಲ್ಲಿ ಕೊಟ್ಟರೆ ಏನ್ ಕೊಟ್ಟರು, ಪೀಸ್ ಆಫ್ ಪೇಪರ್ ಕೊಟ್ಟರು FIR ಮಾಡಬೇಕು ಅನ್ನೋ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆಯಲ್ವಾ? ಸಿದ್ದರಾಮಯ್ಯನವ್ರಿಗೆ ಚುನಾವಣೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರೋದಕ್ಕಿಂತ ಮುಂಚೆನೇ FIR ಮಾಡೋರಲ್ಲ, ಅದೇನ್ ಮಾಡಿದ್ರಿ? ಈಗ ಮಾಡಕ್ ಬರಲ್ಲ ಅಂತ ಹೇಳ್ರಿ, ಡೈರೆಕ್ಟ್ಗೆ ಮಾಧ್ಯಮದ ಮುಂದೆ ಹೇಳ್ಬಿಡಿ, ನಾನು ಯಾವ ಕಾರಣಕ್ಕೂ ಮಾಡಕ್ ಬರಲ್ಲ, ಬಿಜೆಪಿ ಹೇಳ್ದಂಗೆ ನಡ್ಕತ್ತೀವಿ ಅಂತ ಹೇಳಿ ಹೇಳಿ. ಅದೇನ್ ಮಾಡ್ತೀರಾ ನೋಡೋಣ. ಈಗ ನಮ್ಗೆ ಇತ್ತೀಚೆಗೆ ಲಕ್ಷ್ಮಣ ಅವರೇ ಸ್ಟ್ರೈಕ್ ಮಾಡ್ರು, ಏನೇ ಗೌರವಯುತವಾಗಿ ನಡ್ಕೊಂಡ್ರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಮತ್ತೆ ನಮಗನ್ಸಿದೆ ಏನು ಅಂತಂದ್ರೆ, ಒಬ್ಬ ಗಲಭೆ ಸೃಷ್ಟಿ ಮಾಡೋನು ಮುಖ್ಯಮಂತ್ರಿಗೆ ಗವರ್ನರ್ಗೆ ಬಾಯಿಗೆ ಬಂದ ಮಾತಾಡ್ತಾ ಇದ್ರು ಕಾನೂನಾತ್ಮಕವಾಗಿ ಲಾಯರ್ಗಳು ಕ್ಲಾರಿಟಿ ಕೊಟ್ಟಿದ್ದಾರೆ. ಎಷ್ಟು ಸೆಕ್ಷನ್ಗಳವು? ಆದ್ರೆ ನಾನು ಹೇಳೋದು ವೆರಿ ಸಿಂಪಲ್ ಸರ್. ಈಗ ಪೊಲೀಸ್ ಇಲಾಖೆ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ, ಹಿಂಬೂತಿದೀವಿ. ಈಗ ಸಾರ್ವಜನಿಕ ಇಂಪಾರ್ಟೆಂಟಾ ಪ್ರತಾಪ್ ಸಿಂಹ ಇಂಪಾರ್ಟೆಂಟು ಸರ್? ಸಾರ್ವಜನಿಕರ ಹಿತಾಸಕ್ತಿ ಇಂಪಾರ್ಟೆಂಟಾ ಒಬ್ಬ ಪ್ರತಾಪ್ ಸಿಂಹ ಇಂಪಾರ್ಟೆಂಟ್? ಏನಿಲ್ಲ, ಈಗ ನಾವು ಕೇಳ್ಕೊಡಿ ಇಷ್ಟೇ ಸರ್. ಘನತೆ ವೆಚ್ಚ ಮುಖ್ಯಮಂತ್ರಿಗಳಿಗೆ, ಗವರ್ನರ್ಗೆ, ರಾಷ್ಟ್ರಪತಿಗಳಿಗೆ, ಪ್ರಧಾನಿಗೆ ಸಾರ್ವಜನಿಕ ಜೀವನದಲ್ಲಿ ಮಾತಾಡುವಾಗ ಅವಾಚ್ಯ ಪದಗಳನ್ನ ಬಳಸಿ ಕೋಮು ಗಲಭೆಗೆ ಕುಮ್ಮಕ್ಕಿಡುವಂತ ಹೋರಾಟ. ಬಂಧಿಸಿ 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 ದುರಂಕಾರಿ ಪ್ರತಾಪ್ ಸಿಂಹನಿಗೆ, ದುರಂಕಾರಿ ಪ್ರತಾಪ್ ಸಿಂಹನಿಗೆ.